ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಪಟ್ಟ ಹನುಮಂತನಿಗೆ ಸಿಕ್ಕಿರುವಂಥದ್ದು. ಹನುಮಂತ ಈ ಬಾರಿ ಬಿಗ್ ಬಾಸ್ ಸೀಸನ್ 11ನ್ನ ಗೆದ್ದು ಬೀಗಿರುವಂಥದ್ದು. ಇದೀಗ ಹನುಮಂತ ಅವರಿಗೆ 1/2 ಕೋಟಿ ಅಂದರೆ 50 ಲಕ್ಷ ರೂಪಾಯಿ ಬಹುಮಾನವಾಗಿ ಸಿಕ್ಕಿದೆ. ಆದರೆ ಇನ್ನೊಂದು ಪ್ರಶ್ನೆ ಇರುವಂಥದ್ದು ಏನಪ್ಪಾ ಅಂತಂದರೆ, ಈ 50 ಲಕ್ಷ ಕೂಡ ಹನುಮಂತನಿಗೆ ಸಿಗೋದಿಲ್ಲ. ಹಾಗಾದರೆ 50 ಲಕ್ಷದಲ್ಲಿ ಹನುಮಂತನಿಗೆ ಸಿಗೋ ಹಣ ಎಷ್ಟು, ಕಟ್ಟಾಗುವಂಥ ತೆರಿಗೆ ಎಷ್ಟು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಹನುಮಂತ ವಿಜೇತರಾಗಿದ್ದಾರೆ. ಅವರಿಗೆ 50 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿರುವಂಥದ್ದು. ಆದರೆ ಇಷ್ಟೂ ಹಣ ಅವರಿಗೆ ಸಿಗೋದಿಲ್ಲ. ಸರ್ಕಾರ ದೊಡ್ಡ ಮೊತ್ತದ ತೆರಿಗೆಯನ್ನು ವಿಜೇತರಿಗೆ ವಿಧಿಸುತ್ತೆ. ಸ್ನೇಹಿತರೆ, ಇದನ್ನು ಸರ್ಕಾರಕ್ಕೆ ಅವರು ಪಾವತಿಸಬೇಕಾಗತ್ತೆ. ಸೊ ಟಿವಿ ರಿಯಾಲಿಟಿ ಶೋ ಆಗಿರ್ಬೋದು, ಲಾಟ್ರಿ ಆಗಿರ್ಬೋದು, ಸ್ಪರ್ಧೆ ಆಗಿರ್ಬೋದು, ಕಾರ್ಡ್ ಗೇಮ್ನಲ್ಲಿ ಆಡಿ ಗೆದ್ದಲ್ಲಿ ಈ ಒಂದು ತೆರಿಗೆ ಪಾವತಿಸಬೇಕಾಗತ್ತೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ನಿನ್ನೆ ಇತ್ತು. ಸೊ ವಿನ್ನರ್ ಆಗಿ ಹನುಮಂತ ಘೋಷಣೆ ಆಗ್ತಾರೆ. ಅವರು ದೊಡ್ಡ ಮನೆಯಲ್ಲಿ ಕೆಲ ವಾರಗಳ ಬಳಿಕ ಎಂಟ್ರಿ ಕೊಟ್ಟರೂ ಕೂಡ ಮೆಚ್ಚುಗೆಯನ್ನು ಪಡಿತಾರೆ. ಸೊ ಇತಿಹಾಸದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯೊಬ್ಬರು ವಿಜೇತರಾಗಿರುವಂಥದ್ದು. ಈಗ ದೊಡ್ಡ ಮನೆಯಲ್ಲಿ ಅವರು ಕಪ್ ಎತ್ತೋ ಮೂಲಕ ಗಮನವನ್ನು ಸೆಳೆದಿದ್ದಾರೆ. ಸೊ ಗೆಲುವಿನ ಬಗ್ಗೆ ಫ್ಯಾನ್ಸ್ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಟಿಕೆಟ್ ಫಿನಾಲೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಕ್ಕಾ ವಿನ್ನರ್ ನಮ್ಮ ಹನುಮಂತ ಅಂತ ಹೇಳ್ತಾ ಇದ್ರು. ಸೊ ಬಿಗ್ ಬಾಸ್ ಬಹುಮಾನ ಮೊತ್ತವಾಗಿ ಬರೋಬ್ಬರಿ 50 ಲಕ್ಷ ರೂಪಾಯಿ ಸಿಕ್ಕಿದೆ. ಆದರೆ ಇದರಲ್ಲಿ ಸಂಪೂರ್ಣ ಮೊತ್ತ ಅವರಿಗೆ ಸಿಗೋದಿಲ್ಲ ಸ್ನೇಹಿತರೆ. ಸೊ ಬಿಗ್ ಬಾಸ್ ಕನ್ನಡ ದೊಡ್ಡ ಮಟ್ಟದ ಜನಪ್ರಿಯತೆ ಸಿಗುತ್ತೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ 50 ಲಕ್ಷ ರೂಪಾಯಿ ಸಿಗುತ್ತೆ. ಆದರೆ ಈ ಹಣ ಸಂಪೂರ್ಣವಾಗಿ ಗೆದ್ದಂತಹ ವ್ಯಕ್ತಿಗೆ ಸಿಗೋದಿಲ್ಲ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಅಂದರೆ ಎಲ್ಲರೂ ಕೂಡ ಏನು ಅನ್ಕೋತಾರೆ, ಸೊ ಅವರಿಗೆ ಸ್ಪಾನ್ಸರ್ಸ್ ಆಗಿರ್ಬೋದು, ಸಂಭಾವನೆ ಆಗಿರ್ಬೋದು, ಅವೆಲ್ಲ ಬಿಟ್ಟು 50 ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆದರೆ ಈ 50 ಲಕ್ಷದಲ್ಲಿ ಸಿಕ್ಕಾಪಟ್ಟೆ ತೆರಿಗೆ ಕೂಡ ಬೀಳುತ್ತೆ. ಸೊ ಬಿಗ್ ಬಾಸ್ ಗೆದ್ದಂಥ ಹಣಕ್ಕೆ ಸರ್ಕಾರ ದೊಡ್ಡ ಮೊತ್ತದ ಟ್ಯಾಕ್ಸ್ ಅನ್ನು ಹೇರುತ್ತೆ. ಹಾಗಾದರೆ ಎಷ್ಟು ತೆರಿಗೆ ಅಂತ ನೀವು ಕೇಳ್ಬೋದು. ಸೊ ಬಹುಮಾನ ಮೊತ್ತಕ್ಕೆ ಸರ್ಕಾರ ಬರೋಬ್ಬರಿ 30% ಟ್ಯಾಕ್ಸನ್ನು ವಿಧಿಸುತ್ತೆ ಸ್ನೇಹಿತರೆ. ಅಂದರೆ ಬರುವ ಒಟ್ಟು ಹಣದಲ್ಲಿ 30% ಹಣ ಸರ್ಕಾರಕ್ಕೆ ಕೊಡಲೇಬೇಕು. ಈ ಒಂದು ಹಣವನ್ನು ಸಂಸ್ಥೆಯವರು ಕಡಿತ ಮಾಡಿಯೇ ವಿಜೇತರಿಗೆ ನೀಡ್ತಾರೆ. ಹೀಗಾಗಿ ಹನುಮಂತನಿಗೆ ಸಿಗೋದು ಕೇವಲ 35 ಲಕ್ಷ ರೂಪಾಯಿ ಅನ್ನೋದು ಇಲ್ಲಿ ಗಮನಿಸಬೇಕು ನಾವು. ಟಿ ವಿ ರಿಯಾಲಿಟಿ ಶೋ, ಲಾಟ್ರಿ ಆಗಿರ್ಬೋದು, ಸ್ಪರ್ಧೆ ಆಗಿರ್ಬೋದು, ಇದರಲ್ಲಿ ಆಡಿ ಗೆದ್ದಂಥಲ್ಲಿ 30% ತೆರಿಗೆಯನ್ನು ಪಾವತಿಸಬೇಕು. ಕನಿಷ್ಠ 10,000 ರೂಪಾಯಿಂದ ತೆರಿಗೆ ಅನ್ವಯ ಆಗ್ತಾ ಹೋಗುತ್ತೆ. ಸೊ ಕೇವಲ ಹನುಮಂತ ಮಾತ್ರ ಅಲ್ಲ ಸ್ನೇಹಿತರೆ, ರನ್ನರ್ ಅಪ್ ಆದ ತ್ರಿವಿಕ್ರಮ್ ಅವ್ರಿಗೂ ತೆರಿಗೆ ಹಣ ಪಾವತಿಸಬೇಕು. ಅವರಿಗೆ ಒಟ್ಟು 15 ಲಕ್ಷ ರೂಪಾಯಿ ಸಿಕ್ಕಿದೆ. ಇದರಲ್ಲಿ ಅವರಿಗೆ 10,50,000 ಮಾತ್ರ ಸಿಗುವಂಥದ್ದು. ಉಳಿದ ಮೊತ್ತ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕೈ ಸೇರುತ್ತೆ. ಇನ್ನು ರಜತ್ ಅವರಿಗೆ 10 ಲಕ್ಷ ರೂಪಾಯಿ ಸಿಕ್ಕಿದ್ದು ಅವರ ಕೈ ಸೇರೋದು 7 ಲಕ್ಷ ರೂಪಾಯಿ ಮಾತ್ರ ಸ್ನೇಹಿತರೆ. ಅಂದರೆ ಎಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ಬಹುಮಾನದ ಮೊತ್ತವಾಗಿ ಬಂದಂಥದ್ದನ್ನು ಎಲ್ಲವೂ ಕೂಡ ತೆರಿಗೆ ಕಟ್ಟಾಗುತ್ತೆ. ಸೊ ಹಾಗಾಗಿ ಹನುಮಂತ ಅಂತ ಅಂದಾಗ ಎಲ್ಲರೂ ಕೂಡ ಹನುಮಂತನಿಗೆ 1/2 ಕೋಟಿ ರೂಪಾಯಿ ಸಿಕ್ಕಿದೆ, ಪ್ಲಸ್ ಸಂಭಾವನೆ ಕೂಡ ಸಿಕ್ಕಿದೆ. ಹಾಗಾಗಿ ಈ ಬಾರಿ ಹನುಮಂತನಿಗೆ ದುಡ್ಡು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈ 50 ಲಕ್ಷ ಕಂಪ್ಲೀಟ್ ಆಗಿ ಸಿಗೋದಿಲ್ಲ. ಆತನಿಗೆ ಸಿಕ್ಕಿರುವಂಥದ್ದು ಬರೀ 35 ಲಕ್ಷ ರೂಪಾಯಿ ಮಾತ್ರ. ಅದು ಬಿಟ್ಟು ಸಂಭಾವನೆ ಕೂಡ ಇದೆ. ಸಂಭಾವನೆ ಹನುಮಂತನಿಗೆ ಎಷ್ಟು ಸಿಕ್ಕಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಏನೇ ವಿಡಿಯೋ ಬಂದರೂ ಕೂಡ ನಿಮಗೆ ಅಪ್ಡೇಟ್ ಬರುತ್ತೆ. ಸೊ ಹಾಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ.